ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಿತ್ಯಂ. ಇವತ್ತು ನಾವು ಮೈಸೂರಿಗೆ ಹೋಗಿದ್ವಿ. ಮೇನ್ ರೀಸನ್ ಏನಂದರೆ ನಾವು ಝುಡಿಯೋಗೆ ಹೋಗಿ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಈಗ ಮನೆಗೆ ಬಂದಿದ್ದೀವಿ. ಸೊ ನಾನು ತೊಗೊಂಡಿದ್ನೆಲ್ಲ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. 3000ಗೆ ಎಷ್ಟೆಲ್ಲ ಐಟಮ್ಸ್ ಬಂತು ಗೊತ್ತಾ? ತೋರಿಸ್ತೀನಿ. ಈಗ ನೀವು ನೋಡಿ. ಎಲ್ಲರೂ ಹೇಳ್ತಾರೆ ಝುಡಿಯೋ ಕಾಸ್ಟ್ಲಿ ಅಂತ. ಹಾಗೇನಿಲ್ಲ, ಅಲ್ಲಿ ಬೆಸ್ಟ್ ಕ್ವಾಲಿಟಿ ಮತ್ತು ತುಂಬ ಲಾರ್ಜ್ ಆಪ್ಷನ್ಸ್ ಇದೆ ಮತ್ತು ರಿಯಲಿ ಚೀಪ್ ಕೂಡ. ಸೊ ನಾನೀಗ ಒಂದಾಗೆ ತೋರಿಸ್ತಿದ್ದೀನಿ. ಫಸ್ಟು ಝುಡಿಯೋದು ಕಾಜಲ್, ಇದು ಬಂದು 79 ರುಪೀಸ್. ನಾನು ಇದು ಒಂದು ಬ್ಯಾಗ್ ಥರ ತೊಗೊಂಡಿದ್ದೀನಿ. ಇದು ಜಸ್ಟ್ 29 ರುಪೀಸ್. ಏನಕ್ಕೆ ಗೊತ್ತಾ, ನಾವು ಯಾವಾಗಲೂ ಪ್ರತಿದಿನ ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಿದ್ದೀವಿ, ಅದರಿಂದ ಭೂಮಿಗೂ ತುಂಬ ಒಳ್ಳೆಯದಲ್ಲ. ಸೊ ಅದಕ್ಕೆ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಅದು ಕ್ಲಾತ್ ಬ್ಯಾಗ್. ಸೊ ಇದು ತುಂಬ ನಂಗೆ ಇಷ್ಟ ಆಯಿತು ಅಂತ ತಗೊಂಡೆ. ನೆಕ್ಸ್ಟ್ ನಾನು ಕಾಫಿ ಲಿಪ್ ಬಾಮ್ ತೊಗೊಂಡಿದ್ದೀನಿ. ಇದು 2 ತೊಗೊಂಡಿದ್ದೀನಿ. ಒಂದು ಬಂದು 49 ರುಪೀಸ್. ಸೊ ನಾನು ನೆಕ್ಸ್ಟು ಝುಡಿಯೋದಲ್ಲಿ ವೆಟ್ ವೈಪ್ಸ್ ತೊಗೊಂಡಿದ್ದೀನಿ. ಅದು ಕುಕುಂಬರ್ ಫ್ರ್ಯಾಗ್ರೆನ್ಸ್ ಇರೋದು ಮತ್ತು ಅದರಲ್ಲಿ ಕುಕುಂಬರ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ. ಇದರಲ್ಲಿ 3 ಫ್ಲೇವರ್ಸ್ ಇತ್ತು, ಕುಕುಂಬರ್, ಲೆಮನ್ ಮತ್ತು ಸ್ಟ್ರಾಬೆರಿ. ಸೊ ನಾನು ಕುಕುಂಬರ್ ತೊಗೊಂಡೆ. ಇದು ಬಂದು 29 ರುಪೀಸ್. ನೆಕ್ಸ್ಟು ನಾನು ಇನ್ನೊಂದು ಲಿಪ್ ಬಾಮ್ ತೊಗೊಂಡಿದ್ದೀನಿ. ಅದು ಬಬಲ್ ಗಮ್ದು, ಸೇಮ್ 49 ರುಪೀಸ್ ಇದು ಕೂಡ. ಆಮೇಲೆ ನಾನು ಶಾರ್ಟ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು 2 ಶಾರ್ಟ್ಸ್ ತೊಗೊಂಡಿದ್ದೀನಿ. ಒಂದಕ್ಕೆ 249. ಸೊ ನಾನು 2 ತೊಗೊಂಡಿದ್ದೀನಿ. ಇದು ಬಂದು ನನ್ನ ಪ್ಯಾಂಟ್, ಗ್ರೀನ್ ಕಲರ್. ಇದು ಬಂದು ಒಂದೇ ತೊಗೊಂಡಿರೋದು. ಇದು 249. ಇದು ನನ್ನ ಇನ್ನೊಂದು ಶಾರ್ಟ್ಸ್, ಸೇಮ್. ಇದು ನನ್ನ ಶರ್ಟ್. ಇದು ಒಂದು ಬಂದು 199. ಇನ್ನೊಂದು ಬಂದು ಇದು ಕ್ರಾಪ್ ವರ್ಷನ್ ಟೀ ಶರ್ಟ್. ಇದು ಸೇಮ್ 199. ಇದು ಸೇಮ್ ಪ್ರೈಸ್ ಟೀ ಶರ್ಟ್. ಇದು ಬಂದು ನಂದು ಇನ್ನೊಂದು ಟೀ ಶರ್ಟು. ಇದು 199 ಸೇಮ್. ಇದು ಇನ್ನೊಂದು ಟೀ ಶರ್ಟ್. ಇದು 179. ಇದು ಕೂಡ ಟೀ ಶರ್ಟ್ 199. ಇದು ಕೂಡ ಟೀ ಶರ್ಟ್. ಇದು 199. ಇದು ನಮ್ಮ ಅಪ್ಪ ಅವ್ರಿಗೆ ಅಂತ ತಗೊಂಡಿರೋದು. ಇದ್ರದ್ದು ಕಾಸ್ಟ್ ಬಂದು 199. ಇದು ಬಂದು ನಂದು ಒಂದು ಶೂ ಪೇರು. ಇದು 299. ಇದು ನಮ್ಮ ಅಪ್ಪಂದು ಟೀ ಶರ್ಟು 199. ಒಂದು ಚಿಕ್ಕ ಪರ್ಫ್ಯೂಮ್ ತಗೊಂಡೆ. ಇದು ಸ್ಕಾರ್ಪಿಯೋ ಪರ್ಫ್ಯೂಮು. ಇದು ಬಂದು 79. ಮತ್ತು ಲಾಸ್ಟ್ ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ಸ್ದು ಪೇರ್ ತೊಗೊಂಡಿದ್ದೀನಿ. ಇದು 79. ಇಷ್ಟು ಐಟಮ್ಸ್ ಅಂದರೆ ಇಲ್ಲಿ ಟೋಟಲಿ 21 ಐಟಮ್ಸ್ ಇದೆ. ಇಷ್ಟು ಐಟಮ್ಸ್ 3100ಗೆ ಬಂದಿರೋದು. ಒಟ್ಟು ಇದ್ರ ಕ್ವಾಲಿಟಿ ಮತ್ತು ಇದ್ರ ಪ್ರೈಸ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಝುಡಿಯೋಗೆ ಹೋಗಿ ತೊಗೊಂಡು ಬಂದಿದ್ದೀನಿ.